ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದ ಕಾರನ್ನ ಸೀಸ್ ಮಾಡಲಾಗಿದೆ. ಕಾರನ್ನ ಬಜ್ಪೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೀನು ಸಾಗಣೆ ವಾಹನ ಸ್ವಿಫ್ಟ್ ಕಾರು ಇವನ್ನ ವಶಕ್ಕೆ ಪಡೆದಿದ್ದಾರೆ. ಕಾರ್ನಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಸುಹಾಸ್ ಶೆಟ್ಟಿಯ ಇನೋವಾವನ್ನು ಕೂಡ ಖಾಕಿ ವಶಕ್ಕೆ ಪಡೆದಿದೆ. ಪಟ್ನಾ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಏನಾದ್ರೂ ಅರೆಸ್ಟ್ಗಳಾಗಿದೆಯಾ? ಯಾರು ಈ ಕೊಲೆ ಮಾಡಿರ್ತಕ್ಕಂಥದ್ದು ಅಥವಾ ಅವ್ರ ಬಗ್ಗೆ ಕ್ಲೂ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಪೊಲೀಸ್ ತನಿಖೆಗೆ ಸಂಬಂಧಪಟ್ಟಂತೆ? ನಿನ್ನೆ ಹತ್ಯೆಗೆ ಸಂಬಂಧಿಸಿದಂತಹ 3 ವಾಹನಗಳನ್ನು ಈಗಾಗಲೇ ಬಜ್ಪೆ ಸ್ಟೇಷನ್ ಆವರಣದಲ್ಲಿ ಇರಿಸಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಬಜ್ಪೆ ಸ್ಟೇಷನ್ ಆವರಣದಲ್ಲಿ ಘಟನೆಗೆ ಕೃತ್ಯಕ್ಕೆ ಬಳಸಿದಂತಹ ವಾಹನಗಳನ್ನು ಇರಿಸಿರುವಂತದ್ದು. ಮೊದಲನೇದಾಗಿ ಈ ಒಂದು ಟೆಂಪೋ ಗಮನಿಸಬಹುದು. ಇದು ಪ್ರಮುಖವಾಗಿ ಅಡ್ಡ ಹಾಕಿದಂತ ಟೆಂಪೋ, ಅಂದ್ರೆ ಮೀನು ಸಾಗಾಟದ ಟೆಂಪೋ. ಇದು ಏನು ಕಿನ್ನಿ ಪದವು ಎಂಬಲ್ಲಿ ಇನೋವಾ ಕಾರು ಬರ್ತಾ ಇದ್ದಂತೆ, ಸುಹಾಸ್ ಶೆಟ್ಟಿ ಇನೋವಾ ಕಾರು ಬರ್ತಾ ಇದ್ದಂತೆ ಈ ಒಂದು ಟೆಂಪೋ ಏನಿದೆ ಇದನ್ನು ಅಡ್ಡಲಾಗಿ ಇರಿಸಿರುವಂತದ್ದು. ಅಡ್ಡಲಾಗಿ ಇರಿಸಿ ಸುಹಾಸ್ ಶೆಟ್ಟಿಯನ್ನು ಮಾರ್ಗ ಮಧ್ಯೆ ತಡೆದಿರುವಂತದ್ದು. ಹೀಗಾಗಿ ಈ ಟೆಂಪೋನ ಎದುರು ಭಾಗ ನಜ್ಜುಗುಜ್ಜಾಗಿರುವಂತದ್ದು ಕೂಡ ಗಮನಿಸಬಹುದು. ಅಂದ್ರೆ ಕಿನ್ನಿ ಪದವಿನಲ್ಲಿ ಪ್ರಮುಖವಾಗಿ ಇನೋವಾ ಕಾರನ್ನು ಅಡ್ಡ ಹಾಕುವುದಕ್ಕೆ ಈ ಒಂದು ಮೀನಿನ ಟೆಂಪೋವನ್ನು ಬಳಸಿರುವಂತದ್ದು. ಮೀನಿನ ಟೆಂಪೋದ ಮುಂಭಾಗವು ನಜ್ಜುಗುಜ್ಜಾಗಿ ಇರುವಂತದ್ದು. ಜೊತೆಗೆ ಆ ಒಂದು ಘಟನೆಗೆ ಕೃತ್ಯಕ್ಕೆ ಬಳಸಿದಂತ ಮತ್ತೊಂದು ಕಾರು ಕೂಡ ಈ ಒಂದು ಬಜ್ಪೆ ಸ್ಟೇಷನ್ ಆವರಣದಲ್ಲಿ ಇರುವಂತದ್ದು. ಮತ್ತೊಂದು 2 ಕಾರುಗಳಿದೆ. ಒಂದು ಇನೋವಾ ಕಾರು ಸುಹಾಸ್ ಶೆಟ್ಟಿ ಎನ್ನುವನು ಬರ್ತಾ ಇದ್ದಂತ ಇನೋವಾ ಕಾರು. ಸುಹಾಸ್ ಶೆಟ್ಟಿ ಇದೇ ಇನೋವಾ ಕಾರದಲ್ಲಿ ನಿನ್ನೆ ಬರ್ತಾ ಇದ್ದಂತೂ ಕಿನ್ನಿ ಪದವೆಂಬಲ್ಲಿ ಈ ಒಂದು ಇನೋವಾ ಕಾರನ್ನು ಅಡ್ಡ ಹಾಕಿರುವಂತದ್ದು. ಇನೋವಾ ಕಾರನ್ನು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಗಮನಿಸಬಹುದು. ಇನೋವಾ ಕಾರ್ನ ಇರುವಂತದ್ದು ಅಂದ್ರೆ ಆ ಇನೋವಾ ಕಾರು ಅಡ್ಡ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಸೆಲೂನ್ಗೆ ಇನೋವಾ ಕಾರನ್ನು ನುಗ್ಗಿಸಿರುವಂತದ್ದು. ನುಗ್ಗಿಸಿದ ಸಂದರ್ಭದಲ್ಲಿ ಮುಂಭಾಗ ನಜ್ಜುಗುಜ್ಜಾಗಿರುವಂತದ್ದು. ಜೊತೆಗೆ ಅಲ್ಲಿ ಅವರಿಗೆ ತಲವಾರನ್ನು ಬೀಸಿರುವಂತದ್ದು. ಹೀಗಾಗಿ ಡ್ರೈವರ್ ಸೀಟ್ ಏನಿದೆ ಅದರ ಪಕ್ಕದಲ್ಲಿ ಒಂದಷ್ಟು ರಕ್ತದ ಕಲೆಯನ್ನು ಕೂಡ ಗಮನಿಸುವುದು. ಮುಖ್ಯವಾಗಿ ಆ ಒಂದು ಕೃತ್ಯಕ್ಕೆ ಬಳಸಿದ ಅಂದ್ರೆ ಕಿಡಿಗೇಡಿಗಳು ಕೃತ್ಯಕ್ಕೆ ಬಳಸಿದ ಶಿಫ್ಟ್ ಕಾರು ಕೂಡ ಇಲ್ಲೇ ಇರುವಂತದ್ದು. ಇದೇ ಶಿಫ್ಟ್ ಕಾರ್ನಲ್ಲಿ ಆ ಒಂದು ದುಷ್ಕರ್ಮಿಗಳು ಬಂದಿರುವಂತದ್ದು. ಶಿಫ್ಟ್ ಕಾರ್ ನೋಡಬಹುದು. ಇದರಲ್ಲಿ ದುಷ್ಕರ್ಮಿಗಳು ಬಂದು ತಲವಾರನ್ನು ಬೀಸಿರುವಂತದ್ದು. ಶಿಫ್ಟ್ ಕಾರ್ನ ಒಳಗಡೆಯೇ ಅದರ ಕೃತ್ಯಕ್ಕೆ ಬಳಸಿದಂತಹ ತಲವಾರುಗಳು ಕೂಡ ಇದರಲ್ಲಿ ಇರುವಂತದ್ದು. ಅಂದ್ರೆ ಕೃತ್ಯದಲ್ಲಿ 4-5 ಜನ ಕಿಡಿಗೇಡಿಗಳು ಇದ್ರು. ಅದರಲ್ಲಿ ಅವರು ಎಲ್ಲರೂ ಕೂಡ ಶಸ್ತ್ರ ಸಜ್ಜಿತವಾಗಿದ್ರು. ಎಲ್ಲರೂ ಕೂಡ ತಲವಾರುಗಳನ್ನು ಹಿಡಿದುಕೊಂಡಿದ್ರು. ಒಂದು ತಲವಾರು ಇದು ಶಿಫ್ಟ್ ಕಾರ್ನ ಒಳಗಡೆ ಇರುವಂತ ಇನೋವಾ ಕಾರ್ನಾಗೆ ಅಲ್ಲಿದ್ದಂತ ಸುಹಾಸ್ ಶೆಟ್ಟಿಗೆ ಹೊಡೆದಿರುವಂತದ್ದು. ಶಿಫ್ಟ್ ಕಾರ್ನ ಮುಂಭಾಗದಲ್ಲೂ ಕೂಡ ಒಂದಷ್ಟು ರಕ್ತದ ಕಲೆ ಇರುವಂತದ್ದು. ಆ ಕೃತ್ಯಕ್ಕೆ ಬಳಸಿದ ಬಳಿಕ ಈ ಒಂದು ಶಿಫ್ಟ್ ಕಾರ್ನನ್ನು ಅಂದ್ರೆ ಯಾವುದೇ ರೀತಿಯಂತ ಸುಳಿವು ಸಿಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಈ ಒಂದು ಶಿಫ್ಟ್ ಕಾರ್ನ ಬಿಟ್ಟು ಅವರು ಬೇರೆ ಕಾರ್ನಲ್ಲಿ ಪರಾರಿ ಆಗಿರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇನೋವಾ ಕಾರ್ ಅಂದ್ರೆ ಸುಹಾಸ್ ಶೆಟ್ಟಿ ಬಳಸ್ತಿದ್ದಂತ ಇನೋವಾ ಕಾರ್ನ ಹಿಂಭಾಗ ಕೂಡ ಗುದ್ದಿರುವಂತದ್ದು. ಅಂದ್ರೆ ಕಿನ್ನಿ ಪದವು ಎಂಬಲ್ಲಿ ಈ ಸುಹಾಸ್ ಶೆಟ್ಟಿ ಮೀನಿನ ಟೆಂಪೋವನ್ನು ತಪ್ಪಿಸಿಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸೆಲೂನ್ನ ಒಳಗಡೆ ನುಗ್ಗಿಸಿದಂತಹ ಸಂದರ್ಭದಲ್ಲಿ ಮೀನಿನ ಟೆಂಪೋ ಬಂದು ಹಿಂದಿನಿಂದಲೂ ಗುದ್ದಿರುವಂತದ್ದು. ಹೀಗಾಗಿ ಹಿಂದಿನ ಗ್ಲಾಸ್ಗಳು ಕೂಡ ಪುಡಿ ಪುಡಿ ಆಗಿರುವುದನ್ನು ಗಮನಿಸಬಹುದು. ಬಳಿಕ ಇದರಲ್ಲಿ ಇದ್ದಂತ ದುಷ್ಕರ್ಮಿಗಳು ಮತ್ತೊಂದು ಕಾರ್ನಲ್ಲಿ ತಪ್ಪಿಸಿಕೊಂಡಿರುವಂತದ್ದು. ಕಿಡಿಗೇಡಿಗಳೇನಿದ್ರೆ ಅವರು ಮೊದಲೇ ಪ್ಲಾನ್ ಹಾಕೊಂಡು ಬಂದಿದ್ರು. ಅಂದ್ರೆ ಮೀನಿನ ಟೆಂಪೋ ಅಡ್ಡ ಇಡಬೇಕು, ಹಿಂಬದಿಯಿಂದ ಶಿಫ್ಟ್ ಕಾರ್ನಲ್ಲಿ ನಾವು ಬಂದು ತಲವಾರ್ ಬೀಸ್ತೆ ಬಳಿಕ ಮತ್ತೊಂದು ಕಾರ್ನಲ್ಲಿ ಪರಾರಿ ಆಗುವುದು, ಈ ರೀತಿಯಾದಂತಹ ಪ್ಲಾನ್ ಮಾಡಿಕೊಂಡು ಬಂದಿದ್ರು. ಹೀಗಾಗಿ ಶಿಫ್ಟ್ ಕಾರನ್ನು ಕಿನ್ನಿ ಪದದಲ್ಲಿ ಬಿಟ್ಟು ಅವರು ಮತ್ತೊಂದು ಕಾರ್ನಲ್ಲಿ ಎಸ್ಕೇಪ್ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ದಿನೇಶ್. ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ ಮಂಗಳೂರಿನಿಂದ. ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದ ಕಾರನ್ನ ಸೀಸ್ ಮಾಡಲಾಗಿದೆ. ಕಾರನ್ನ ಬಜ್ಪೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೀನು ಸಾಗಣೆ ವಾಹನ ಸ್ವಿಫ್ಟ್ ಕಾರು ಇವನ್ನ ವಶಕ್ಕೆ ಪಡೆದಿದ್ದಾರೆ. ಕಾರ್ನಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಸುಹಾಸ್ ಶೆಟ್ಟಿಯ ಇನೋವಾವನ್ನು ಕೂಡ ಖಾಕಿ ವಶಕ್ಕೆ ಪಡೆದಿದೆ. ಪಟ್ನಾ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಏನಾದ್ರೂ ಅರೆಸ್ಟ್ಗಳಾಗಿದೆಯಾ? ಯಾರು ಈ ಕೊಲೆ ಮಾಡಿರ್ತಕ್ಕಂಥದ್ದು ಅಥವಾ ಅವ್ರ ಬಗ್ಗೆ ಕ್ಲೂ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಪೊಲೀಸ್ ತನಿಖೆಗೆ ಸಂಬಂಧಪಟ್ಟಂತೆ?
ಅಂದ್ರೆ ನಿನ್ನೆ ಹತ್ಯೆಗೆ ಸಂಬಂಧಿಸಿದಂತಹ 3 ವಾಹನಗಳನ್ನು ಈಗಾಗಲೇ ಬಜ್ಪೆ ಸ್ಟೇಷನ್ ಆವರಣದಲ್ಲಿ ಇರಿಸಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಬಜ್ಪೆ ಸ್ಟೇಷನ್ ಆವರಣದಲ್ಲಿ ಘಟನೆಗೆ ಕೃತ್ಯಕ್ಕೆ ಬಳಸಿದಂತಹ ವಾಹನಗಳನ್ನು ಇರಿಸಿರುವಂತದ್ದು. ಮೊದಲನೇದಾಗಿ ಈ ಒಂದು ಟೆಂಪೋ ಗಮನಿಸಬಹುದು. ಇದು ಪ್ರಮುಖವಾಗಿ ಅಡ್ಡ ಹಾಕಿದಂತ ಟೆಂಪೋ, ಅಂದ್ರೆ ಮೀನು ಸಾಗಾಟದ ಟೆಂಪೋ. ಇದು ಏನು ಆ ಕಿನ್ನಿ ಪದವು ಎಂಬಲ್ಲಿ ಇನೋವಾ ಕಾರು ಬರ್ತಾ ಇದ್ದಂತೆ, ಸುಹಾಸ್ ಶೆಟ್ಟಿ ಇನೋವಾ ಕಾರು ಬರ್ತಾ ಇದ್ದಂತೆ ಈ ಒಂದು ಟೆಂಪೋ ಏನಿದೆ ಇದನ್ನು ಅಡ್ಡಲಾಗಿ ಇರಿಸಿ ಸುಹಾಸ್ ಶೆಟ್ಟಿಯನ್ನು ಆ ಮಾರ್ಗ ಮಧ್ಯೆ ತಡೆದಿರುವಂತದ್ದು. ಹೀಗಾಗಿ ಈ ಟೆಂಪೋನ ಎದುರು ಭಾಗ ನಜ್ಜುಗುಜ್ಜಾಗಿರುವಂತದ್ದು ಕೂಡ ಗಮನಿಸಬಹುದು. ಅಂದ್ರೆ ಕಿನ್ನಿ ಪದವಿನಲ್ಲಿ ಪ್ರಮುಖವಾಗಿ ಇನೋವಾ ಕಾರನ್ನು ಅಡ್ಡ ಹಾಕುವುದಕ್ಕೆ ಈ ಒಂದು ಮೀನಿನ ಟೆಂಪೋವನ್ನು ಬಳಸಿರುವಂತದ್ದು. ಮೀನಿನ ಟೆಂಪೋದ ಮುಂಭಾಗವು ನಜ್ಜುಗುಜ್ಜಾಗಿ ಇರುವಂತದ್ದು. ಜೊತೆಗೆ ಆ ಒಂದು ಘಟನೆಗೆ ಕೃತ್ಯಕ್ಕೆ ಬಳಸಿದಂತ ಮತ್ತೊಂದು ಕಾರು ಕೂಡ ಈ ಒಂದು ಬಜ್ಪೆ ಸ್ಟೇಷನ್ ಆವರಣದಲ್ಲಿ ಇರುವಂತದ್ದು. ಮತ್ತೊಂದು 2 ಕಾರುಗಳಿದೆ. ಒಂದು ಇನೋವಾ ಕಾರು ಸುಹಾಸ್ ಶೆಟ್ಟಿ ಎನ್ನುವನು ಬರ್ತಾ ಇದ್ದಂತ ಇನೋವಾ ಕಾರು. ಸುಹಾಸ್ ಶೆಟ್ಟಿ ಇದೇ ಇನೋವಾ ಕಾರದಲ್ಲಿ ನಿನ್ನೆ ಬರ್ತಾ ಇದ್ದಂತೂ ಕಿನ್ನಿ ಪದವೆಂಬಲ್ಲಿ ಈ ಒಂದು ಇನೋವಾ ಕಾರನ್ನು ಅಡ್ಡ ಹಾಕಿರುವಂತದ್ದು. ಇನೋವಾ ಕಾರನ್ನು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಗಮನಿಸಬಹುದು. ಇನೋವಾ ಕಾರ್ನ ಇರುವಂತದ್ದು ಅಂದ್ರೆ ಆ ಇನೋವಾ ಕಾರು ಅಡ್ಡ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಸೆಲೂನ್ಗೆ ಇನೋವಾ ಕಾರನ್ನು ನುಗ್ಗಿಸಿದ ಸಂದರ್ಭದಲ್ಲಿ ಮುಂಭಾಗ ನಜ್ಜುಗುಜ್ಜಾಗಿರುವಂತದ್ದು. ಜೊತೆಗೆ ಅಲ್ಲಿ ಅವರಿಗೆ ತಲವಾರನ್ನು ಬೀಸಿರುವಂತದ್ದು. ಹೀಗಾಗಿ ಡ್ರೈವರ್ ಸೀಟ್ ಏನಿದೆ ಅದರ ಪಕ್ಕದಲ್ಲಿ ಒಂದಷ್ಟು ರಕ್ತದ ಕಲೆಯನ್ನು ಕೂಡ ಗಮನಿಸುವುದು. ಮುಖ್ಯವಾಗಿ ಆ ಒಂದು ಕೃತ್ಯಕ್ಕೆ ಬಳಸಿದ ಅಂದ್ರೆ ಕಿಡಿಗೇಡಿಗಳು ಕೃತ್ಯಕ್ಕೆ ಬಳಸಿದ ಶಿಫ್ಟ್ ಕಾರು ಕೂಡ ಇಲ್ಲೇ ಇರುವಂತದ್ದು. ಇದೇ ಶಿಫ್ಟ್ ಕಾರ್ನಲ್ಲಿ ಆ ಒಂದು ದುಷ್ಕರ್ಮಿಗಳು ಬಂದಿರುವಂತದ್ದು. ಶಿಫ್ಟ್ ಕಾರ್ ನೋಡಬಹುದು. ಇದರಲ್ಲಿ ದುಷ್ಕರ್ಮಿಗಳು ಬಂದು ತಲವಾರನ್ನು ಬೀಸಿರುವಂತದ್ದು. ಶಿಫ್ಟ್ ಕಾರ್ನ ಒಳಗಡೆ ಅದರ ಕೃತ್ಯಕ್ಕೆ ಬಳಸಿದಂತಹ ತಲವಾರುಗಳು ಕೂಡ ಇದರಲ್ಲಿ ಇರುವಂತದ್ದು. ಅಂದ್ರೆ ಕೃತ್ಯದಲ್ಲಿ 4-5 ಜನ ಕಿಡಿಗೇಡಿಗಳು ಇದ್ರು. ಅದರಲ್ಲಿ ಅವರು ಎಲ್ಲರೂ ಕೂಡ ಶಸ್ತ್ರ ಸಜ್ಜಿತವಾಗಿದ್ರು. ಎಲ್ಲರೂ ಕೂಡ ತಲವಾರುಗಳನ್ನ ಹಿಡಿದುಕೊಂಡಿದ್ರು. ಒಂದು ತಲವಾರು ಇದು ಶಿಫ್ಟ್ ಕಾರ್ನ ಒಳಗಡೆ ಇರುವಂತ ಇನೋವಾ ಕಾರ್ನಾಗೆ ಅಲ್ಲಿದ್ದಂತ ಸುಹಾಸ್ ಶೆಟ್ಟಿಗೆ ಹೊಡೆದಿರುವಂತದ್ದು. ಶಿಫ್ಟ್ ಕಾರ್ನ ಮುಂಭಾಗದಲ್ಲೂ ಕೂಡ ಒಂದಷ್ಟು ರಕ್ತದ ಕಲೆ ಇರುವಂತದ್ದು. ಆ ಕೃತ್ಯಕ್ಕೆ ಬಳಸಿದ ಬಳಿಕ ಈ ಒಂದು ಶಿಫ್ಟ್ ಕಾರ್ನನ್ನು ಅಂದ್ರೆ ಯಾವುದೇ ರೀತಿಯಂತ ಸುಳಿವು ಸಿಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಈ ಒಂದು ಶಿಫ್ಟ್ ಕಾರ್ನ ಬಿಟ್ಟು ಅವರು ಬೇರೆ ಕಾರ್ನಲ್ಲಿ ಪರಾರಿ ಆಗಿರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇನೋವಾ ಕಾರ್ ಅಂದ್ರೆ ಸುಹಾಸ್ ಶೆಟ್ಟಿ ಬಳಸ್ತಿದ್ದಂತ ಇನೋವಾ ಕಾರ್ನ ಹಿಂಭಾಗ ಕೂಡ ಗುದ್ದಿರುವಂತದ್ದು. ಅಂದ್ರೆ ಕಿನ್ನಿ ಪದವು ಎಂಬಲ್ಲಿ ಈ ಸುಹಾಸ್ ಶೆಟ್ಟಿ ಮೀನಿನ ಟೆಂಪೋವನ್ನು ತಪ್ಪಿಸಿಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸೆಲೂನ್ನ ಒಳಗಡೆ ನುಗ್ಗಿಸಿದಂತಹ ಸಂದರ್ಭದಲ್ಲಿ ಮೀನಿನ ಟೆಂಪೋ ಬಂದು ಹಿಂದಿನಿಂದಲೂ ಗುದ್ದಿರುವಂತದ್ದು. ಹೀಗಾಗಿ ಹಿಂದಿನ ಗ್ಲಾಸ್ಗಳು ಕೂಡ ಪುಡಿ ಪುಡಿ ಆಗಿರುವುದನ್ನು ಗಮನಿಸಬಹುದು. ಬಳಿಕ ಇದರಲ್ಲಿ ಇದ್ದಂತ ದುಷ್ಕರ್ಮಿಗಳು ಮತ್ತೊಂದು ಕಾರ್ನಲ್ಲಿ ತಪ್ಪಿಸಿಕೊಂಡಿರುವಂತದ್ದು. ಕಿಡಿಗೇಡಿಗಳೇನಿದ್ರೆ ಅವರು ಮೊದಲೇ ಪ್ಲಾನ್ ಹಾಕೊಂಡು ಬಂದಿದ್ರು. ಅಂದ್ರೆ ಮೀನಿನ ಟೆಂಪೋ ಅಡ್ಡ ಇಡಬೇಕು, ಹಿಂಬದಿಯಿಂದ ಶಿಫ್ಟ್ ಕಾರ್ನಲ್ಲಿ ನಾವು ಬಂದು ತಲವಾರ್ ಬೀಸ್ತೆ, ಬಳಿಕ ಮತ್ತೊಂದು ಕಾರ್ನಲ್ಲಿ ಪರಾರಿ ಆಗುದು, ಈ ರೀತಿಯಾದಂತಹ ಪ್ಲಾನ್ ಮಾಡಿಕೊಂಡು ಬಂದಿದ್ರು. ಹೀಗಾಗಿ ಶಿಫ್ಟ್ ಕಾರನ್ನು ಕಿನ್ನಿ ಪದದಲ್ಲಿ ಬಿಟ್ಟು ಅವರು ಮತ್ತೊಂದು ಕಾರ್ನಲ್ಲಿ ಎಸ್ಕೇಪ್ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ದಿನೇಶ್. ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದ ಕಾರನ್ನ ಸೀಸ್ ಮಾಡಲಾಗಿದೆ. ಕಾರನ್ನ ಬಜ್ಪೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೀನು ಸಾಗಣೆ ವಾಹನ ಸ್ವಿಫ್ಟ್ ಕಾರು ಇವನ್ನ ವಶಕ್ಕೆ ಪಡೆದಿದ್ದಾರೆ. ಕಾರ್ನಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಸುಹಾಸ್ ಶೆಟ್ಟಿಯ ಇನೋವಾವನ್ನು ಕೂಡ ಖಾಕಿ ವಶಕ್ಕೆ ಪಡೆದಿದೆ. ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್. ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಏನಾದ್ರೂ ಅರೆಸ್ಟ್ಗಳಾಗಿದೆಯಾ? ಯಾರು ಈ ಕೊಲೆ ಮಾಡಿರ್ತಕ್ಕಂಥದ್ದು ಅಥವಾ ಅವ್ರ ಬಗ್ಗೆ ಕ್ಲೂ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಪೊಲೀಸ್ ತನಿಖೆಗೆ ಸಂಬಂಧಪಟ್ಟಂತೆ? ನಿನ್ನೆ ಹತ್ಯೆಗೆ ಸಂಬಂಧಿಸಿದಂತಹ 3 ವಾಹನಗಳನ್ನು ಈಗಾಗಲೇ ಬಜ್ಪೆ ಸ್ಟೇಷನ್ ಆವರಣದಲ್ಲಿ ಇರಿಸಿರುವಂತದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಬಜ್ಪೆ ಸ್ಟೇಷನ್ ಆವರಣದಲ್ಲಿ ಘಟನೆಗೆ ಕೃತ್ಯಕ್ಕೆ ಬಳಸಿದಂತಹ ವಾಹನಗಳನ್ನು ಇರಿಸಿರುವಂತದ್ದು. ಮೊದಲನೇದಾಗಿ ಈ ಒಂದು ಟೆಂಪೋ ಗಮನಿಸಬಹುದು. ಇದು ಪ್ರಮುಖವಾಗಿ ಅಡ್ಡ ಹಾಕಿದಂತ ಟೆಂಪೋ, ಅಂದ್ರೆ ಮೀನು ಸಾಗಾಟದ ಟೆಂಪೋ. ಇದು ಆ ಕಿನ್ನಿ ಪದವು ಎಂಬಲ್ಲಿ ಇನೋವಾ ಕಾರು ಬರ್ತಾ ಇದ್ದಂತೆ, ಸುಹಾಸ್ ಶೆಟ್ಟಿ ಇನೋವಾ ಕಾರು ಬರ್ತಾ ಇದ್ದಂತೆ ಈ ಒಂದು ಟೆಂಪೋ
ಏನಿದೆ ಇದನ್ನು ಅಡ್ಡಲಾಗಿ ಇರಿಸಿ ಸುಹಾಸ್ ಶೆಟ್ಟಿಯನ್ನು ಆ ಮಾರ್ಗ ಮಧ್ಯೆ ತಡೆದಿರುವಂತದ್ದು. ಹೀಗಾಗಿ ಈ ಟೆಂಪೋನ ಎದುರು ಭಾಗ ನಜ್ಜುಗುಜ್ಜಾಗಿರುವಂತದ್ದು ಕೂಡ ಗಮನಿಸಬಹುದು. ಅಂದ್ರೆ ಏನು ಕಿನ್ನಿ ಪದವಿನಲ್ಲಿ ಪ್ರಮುಖವಾಗಿ ಇನೋವಾ ಕಾರನ್ನು ಅಡ್ಡ ಹಾಕೋದಕ್ಕೆ ಈ ಒಂದು ಮೀನಿನ ಟೆಂಪೋವನ್ನು ಬಳಸಿರುವಂತದ್ದು. ಮೀನಿನ ಟೆಂಪೋದ ಮುಂಭಾಗವು ನಜ್ಜುಗುಜ್ಜಾಗಿ ಇರುವಂತದ್ದು. ಜೊತೆಗೆ ಆ ಒಂದು ಘಟನೆಗೆ ಕೃತ್ಯಕ್ಕೆ ಬಳಸಿದಂತ ಮತ್ತೊಂದು ಕಾರು ಕೂಡ ಈ ಒಂದು ಬಜ್ಪೇಟ್ ಸ್ಟೇಷನ್ ಆವರಣದಲ್ಲಿ ಇರುವಂತದ್ದು. ಮತ್ತೊಂದು 2 ಕಾರುಗಳಿದೆ. ಒಂದು ಇನೋವಾ ಕಾರು ಸುಹಾಸ್ ಶೆಟ್ಟಿ ಎನ್ನುವನು ಬರ್ತಾ ಇದ್ದಂತ ಇನೋವಾ ಕಾರು. ಸುಹಾಸ್ ಶೆಟ್ಟಿ ಇದೇ ಇನೋವಾ ಕಾರದಲ್ಲಿ ನಿನ್ನೆ ಬರ್ತಾ ಇದ್ದಂತೂ ಏನು ಕಿನ್ನಿ ಪದವೆಂಬಲ್ಲಿ ಈ ಒಂದು ಇನೋವಾ ಕಾರನ್ನು ಅಡ್ಡ ಹಾಕಿರುವಂತದ್ದು. ಇನೋವಾ ಕಾರನ್ನು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಗಮನಿಸಬಹುದು. ಇನೋವಾ ಕಾರ್ನ ಇರುವಂತದ್ದು ಅಂದ್ರೆ ಆ ಇನೋವಾ ಕಾರು ಅಡ್ಡ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಸೆಲೂನ್ಗೆ ಇನೋವಾ ಕಾರನ್ನು ನುಗ್ಗಿಸಿದ ಸಂದರ್ಭದಲ್ಲಿ ಮುಂಭಾಗ ನಜ್ಜುಗುಜ್ಜಾಗಿರುವಂತದ್ದು. ಜೊತೆಗೆ ಅಲ್ಲಿ ಅವರಿಗೆ ತಲವಾರನ್ನು ಬೀಸಿರುವಂತದ್ದು. ಹೀಗಾಗಿ ಏನು ಡ್ರೈವರ್ ಸೀಟ್ ಏನಿದೆ ಅದರ ಪಕ್ಕದಲ್ಲಿ ಒಂದಷ್ಟು ರಕ್ತದ ಕಲೆಯನ್ನು ಕೂಡ ಗಮನಿಸುವುದು. ಮುಖ್ಯವಾಗಿ ಆ ಒಂದು ಕೃತ್ಯಕ್ಕೆ ಬಳಸಿದ ಅಂದ್ರೆ ಕಿಡಿಗೇಡಿಗಳು ಕೃತ್ಯಕ್ಕೆ ಬಳಸಿದ ಶಿಫ್ಟ್ ಕಾರು ಕೂಡ ಇಲ್ಲೇ ಇರುವಂತದ್ದು. ಇದೇ ಶಿಫ್ಟ್ ಕಾರ್ನಲ್ಲಿ ಆ ಒಂದು ದುಷ್ಕರ್ಮಿಗಳು ಬಂದಿರುವಂತದ್ದು. ಶಿಫ್ಟ್ ಕಾರ್ ನೋಡಬಹುದು. ಇದರಲ್ಲಿ ದುಷ್ಕರ್ಮಿಗಳು ಬಂದು ತಲವಾರನ್ನು ಬೀಸಿರುವಂತದ್ದು. ಏನು ಶಿಫ್ಟ್ ಕಾರ್ನ ಒಳಗಡೆಯೇ ಏನು ಅದರ ಕೃತ್ಯಕ್ಕೆ ಬಳಸಿದಂತಹ ತಲವಾರುಗಳು ಕೂಡ ಇದರಲ್ಲಿ ಇರುವಂತದ್ದು. ಅಂದ್ರೆ ಕೃತ್ಯದಲ್ಲಿ 4-5 ಜನ ಏನು ಕಿಡಿಗೇಡಿಗಳು ಇದ್ರು. ಅದರಲ್ಲಿ ಅವರು ಎಲ್ಲರೂ ಕೂಡ ಶಸ್ತ್ರ ಸಜ್ಜಿತವಾಗಿದ್ರು. ಎಲ್ಲರೂ ಕೂಡ ತಲವಾರುಗಳನ್ನ ಹಿಡಿದುಕೊಂಡಿದ್ರು. ಒಂದು ತಲವಾರು ಇದು ಏನು ಶಿಫ್ಟ್ ಕಾರ್ನ ಒಳಗಡೆ ಇರುವಂತ ಇನೋವಾ ಕಾರ್ನಾಗೆ ಅಲ್ಲಿದ್ದಂತ ಸುಹಾಸ್ ಶೆಟ್ಟಿಗೆ ಹೊಡೆದಿರುವಂತದ್ದು. ಏನೋ ಶಿಫ್ಟ್ ಕಾರ್ನ ಮುಂಭಾಗದಲ್ಲೂ ಕೂಡ ಒಂದಷ್ಟು ರಕ್ತದ ಕಲೆ ಇರುವಂತದ್ದು. ಆ ಕೃತ್ಯಕ್ಕೆ ಬಳಸಿದ ಬಳಿಕ ಈ ಒಂದು ಶಿಫ್ಟ್ ಕಾರ್ನನ್ನು ಅಂದ್ರೆ ಯಾವುದೇ ರೀತಿಯಂತ ಸುಳಿವು ಸಿಗಬಾರ್ದು ಅನ್ನುವಂತ ದೃಶ್ಯಕ್ಕೆ ಏನು ಕಾರಣಕ್ಕೋಸ್ಕರ ಈ ಒಂದು ಶಿಫ್ಟ್ ಕಾರ್ನ ಬಿಟ್ಟು ಅವರು ಬೇರೆ ಕಾರ್ನಲ್ಲಿ ಪರಾರಿ ಆಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇನೋವಾ ಕಾರ್ ಅಂದ್ರೆ ಸುಹಾಸ್ ಶೆಟ್ಟಿ ಬಳಸ್ತಿದ್ದಂತ ಇನೋವಾ ಕಾರ್ನ ಹಿಂಭಾಗ ಕೂಡ ಗುದ್ದಿರುವಂತದ್ದು. ಅಂದ್ರೆ ಏನು ಕಿನ್ನಿ ಪದವು ಎಂಬಲ್ಲಿ ಈ ಸುಹಾಸ್ ಶೆಟ್ಟಿ ಮೀನಿನ ಟೆಂಪೋವನ್ನು ತಪ್ಪಿಸಿಕೊಂಡು ಬರ್ತಿದ್ದಂತಹ ಸಂದರ್ಭದಲ್ಲಿ ಸೆಲೂನ್ನ ಒಳಗಡೆ ನುಗ್ಗಿಸಿದಂತಹ ಸಂದರ್ಭದಲ್ಲಿ ಮೀನಿನ ಟೆಂಪೋ ಬಂದು ಹಿಂದಿನಿಂದಲೂ ಗುದ್ದಿರುವಂತದ್ದು. ಹೀಗಾಗಿ ಹಿಂದಿನ ಏನು ಗ್ಲಾಸ್ಗಳು ಕೂಡ ಪುಡಿ ಪುಡಿ ಆಗಿರುವುದನ್ನು ಗಮನಿಸಬಹುದು. ಬಳಿಕ ಇದರಲ್ಲಿ ಇದ್ದಂತ ಏನು ದುಷ್ಕರ್ಮಿಗಳು ಮತ್ತೊಂದು ಕಾರ್ನಲ್ಲಿ ತಪ್ಪಿಸಿಕೊಂಡಿರುವಂತದ್ದು. ಏನು ಕಿಡಿಗೇಡಿಗಳೇನಿದ್ರೆ ಅವರು ಮೊದಲೇ ಪ್ಲಾನ್ ಹಾಕೊಂಡು ಬಂದಿದ್ರು. ಅಂದ್ರೆ ಮೀನಿನ ಟೆಂಪೋ ಅಡ್ಡ ಇಡಬೇಕು, ಹಿಂಬದಿಯಿಂದ ಶಿಫ್ಟ್ ಕಾರ್ನಲ್ಲಿ ನಾವು ಬಂದು ತಲವಾರ್ ಬೀಸ್ತೆ ಬಳಿಕ ಮತ್ತೊಂದು ಕಾರ್ನಲ್ಲಿ ಪರಾರಿ ಆಗುವುದು, ಈ ರೀತಿಯಾದಂತಹ ಪ್ಲಾನ್ ಮಾಡಿಕೊಂಡು ಬಂದಿದ್ರು. ಹೀಗಾಗಿ ಶಿಫ್ಟ್ ಕಾರನ್ನು ಕಿನ್ನಿ ಪದದಲ್ಲಿ ಬಿಟ್ಟು ಅವರು ಮತ್ತೊಂದು ಕಾರ್ನಲ್ಲಿ ಎಸ್ಕೇಪ್ ಆಗಿರುವಂತದ್ದು. ಶ್ರೀಲಕ್ಷ್ಮಿ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ದಿನೇಶ್. ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ.